ಆತ್ಮೀಯ ಕೇಳಿಗರೆ, ಇಂದಿನ ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಯಾಂಡ್ ಮೆಡಿಸಿನ್, ಡಾಕ್ಟರ್ ಪೆಟ್ರಿಷಿಯಾ ಎ ಮುಹ್ಸಾಮ್ ಅವರು ಬರೆದ ಬಿಯಾಂಡ್ ಮೆಡಿಸಿನ್ ಎ ಪಾತ್ ಟು ಅಬ್ಸಲ್ಯೂಟ್ ಹೆಲ್ತ್ ಪುಸ್ತಕದ ಸಮಗ್ರ ಮತ್ತು ಆಳವಾದ ಸಾರಾಂಶ ಇಲ್ಲಿದೆ. ಈ ಪುಸ್ತಕವು ಕೇವಲ ರೋಗ ಲಕ್ಷಣಗಳಿಗೆ ಚಿಕಿತ್ಸೆ ನೀಡುವ ಆಧುನಿಕ ವೈದ್ಯಕೀಯ ಪದ್ಧತಿಯನ್ನು ಮೀರಿ ಮನುಷ್ಯನ ಸಂಪೂರ್ಣ ಆರೋಗ್ಯ ಮತ್ತು ಗುಣಪಡಿಸುವಿಕೆಗೆ ಹೀಲಿಂಗ್ ಹೊಸ ಆಯಾಮವನ್ನು ಒದಗಿಸುತ್ತದೆ. ಇಂದು ನಾವು ಕೇವಲ ರೋಗ ಲಕ್ಷಣಗಳಿಗೆ ಚಿಕಿತ್ಸೆ ನೀಡುವುದನ್ನು ಮೀರಿ ಆರೋಗ್ಯದ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲ ಅದ್ಭುತ ಕೃತಿ ಬಿಯಾಂಡ್ ಮೆಡಿಸಿನ್ ಬಗ್ಗೆ ಚರ್ಚಿಸುತ್ತಿದ್ದೇವೆ. ಪ್ರಸಿದ್ಧ ವೈದ್ಯೆ ಡಾಕ್ಟರ್ ಪೆಟ್ರಿಷಿಯಾ ಮುಹ್ಸಾಮ್ ಬರೆದಿರುವ ಈ ಪುಸ್ತಕವು ಮಾತ್ರೆಗಳ ಮೂಲಕ ರೋಗವನ್ನು ತಾತ್ಕಾಲಿಕವಾಗಿ ಅದುಮಿಡುವ ಬದಲು ಕಾಯಿಲೆಯ ನಿಜವಾದ ಮೂಲವನ್ನು ಹುಡುಕಲು ಪ್ರೇರೇಪಿಸುತ್ತದೆ. ಕಾಯಿಲೆಗೆ ಕೇವಲ ದೈಹಿಕ ಕಾರಣಗಳಷ್ಟೇ ಅಲ್ಲದೆ ನಮ್ಮ ಆಲೋಚನೆಗಳು ಮತ್ತು ಆಂತರಿಕ ಒತ್ತಡಗಳು ಹೇಗೆ ಕಾರಣವಾಗುತ್ತವೆ ಎಂಬುದಕ್ಕೆ ಇದು ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಉತ್ತರಗಳನ್ನು ನೀಡುತ್ತದೆ. ಯಾಂತ್ರಿಕ ವೈದ್ಯಕೀಯ ಜಗತ್ತನ್ನು ದಾಟಿ ನಮ್ಮೊಳಗಿನ ಸ್ವಯಂ ಗುಣಪಡಿಸುವ ಶಕ್ತಿಯನ್ನು ಜಾಗೃತಗೊಳಿಸಿ ಸಂಪೂರ್ಣ ಆರೋಗ್ಯ ಪಡೆದುಕೊಳ್ಳುವುದು ಹೇಗೆ ಎಂಬುದನ್ನು ಈ ಕೈಪಿಡಿ ನಮಗೆ ಕಲಿಸಿಕೊಡುತ್ತದೆ. ಲೇಖಕರ ಹಿನ್ನೆಲೆ, ವೈಜ್ಞಾನಿಕ ಪರಿಣಿತಿ ಮತ್ತು ವೈಯಕ್ತಿಕ ಅನುಭವದ ಸಮ್ಮಿಲನ. ಲೇಖಕಿ ಡಾಕ್ಟರ್ ಪೆಟ್ರಿಷಿಯಾ ಎ ಮುಹ್ಸಾಮ್ ಅವರ ಹಿನ್ನೆಲೆ ಅತ್ಯಂತ ರೋಚಕವಾಗಿದೆ. ಇವರು ಕೇವಲ ಆಧ್ಯಾತ್ಮಿಕ ಪ್ರವಚನಕಾರರಲ್ಲ, ಬದಲಿಗೆ ಪಾಶ್ಚಾತ್ಯ ವೈದ್ಯಕೀಯ ಪದ್ಧತಿಯಲ್ಲಿ ಅಲೋಪತಿ ಉನ್ನತ ತರಬೇತಿ ಪಡೆದ ಪ್ರಸಿದ್ಧ ವೈದ್ಯೆ ಮತ್ತು ಸಂಶೋಧಕಿ. ಅಮೆರಿಕದ ಪ್ರತಿಷ್ಠಿತ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಯಲ್ಲಿ NIH ಪರ್ಯಾಯ ಮತ್ತು ಸಮಗ್ರ ವೈದ್ಯಕೀಯ ವಿಭಾಗವನ್ನು ಸ್ಥಾಪಿಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದರು. ಇಷ್ಟೆಲ್ಲ ವೈಜ್ಞಾನಿಕ ಹಿನ್ನೆಲೆ ಇದ್ದರೂ ಲೇಖಕಿಯ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬಂದಿತು. ತಮಗೆ ಎದುರಾದ ತೀವ್ರ ಆರೋಗ್ಯ ಸವಾಲುಗಳಿಗೆ ತಾವೇ ಕಲಿತ ಅಲೋಪತಿ ಪದ್ಧತಿಯು ಸಂಪೂರ್ಣ ಪರಿಹಾರ ನೀಡಲು ವಿಫಲವಾದಾಗ ಕೇವಲ ಲ್ಯಾಬ್ ರಿಪೋರ್ಟ್ಗಳು ಮತ್ತು ರಾಸಾಯನಿಕ ಮಾತ್ರೆಗಳು ಮನುಷ್ಯನ ಆಂತರಿಕ ನೋವನ್ನು ಗುಣಪಡಿಸಲಾರವು ಎಂಬ ಸತ್ಯವನ್ನು ಅವರು ಮನಗಂಡರು. ಅಲ್ಲಿಂದ ಆರಂಭವಾದ ಇವರ ಹೊಸ ಸಂಶೋಧನೆಯು ಕ್ವಾಂಟಮ್ ಭೌತಶಾಸ್ತ್ರ, ಚೀನಾ ಮತ್ತು ಭಾರತದ ಪ್ರಾಚೀನ ವೈದ್ಯಕೀಯ ಪದ್ಧತಿಗಳನ್ನು ಒಳಗೊಂಡಿತ್ತು. ಇದರ ಮೂಲಕ ಪ್ರತಿಯೊಬ್ಬ ಮನುಷ್ಯನ ಒಳಗೂ ಒಂದು ಸ್ವಯಂ ಗುಣಪಡಿಸುವ ಸಹಜ ಶಕ್ತಿ, ಇನ್ಹೆರೆಂಟ್ ಹೀಲಿಂಗ್ ಪವರ್ ಇರುತ್ತದೆ ಎಂಬುದನ್ನು ಅವರು ಕಂಡುಕೊಂಡರು. ತಮ್ಮ ಇಡೀ ಜೀವನದ ಈ ಅನುಭವ ಮತ್ತು ಜ್ಞಾನದ ನಿಧಿಯನ್ನೇ ಅವರು ಬಿಯಾಂಡ್ ಮೆಡಿಸಿನ್ ಪುಸ್ತಕದಲ್ಲಿ ತೆರೆದಿಟ್ಟಿದ್ದಾರೆ. ಒಬ್ಬ ಅನುಭವಿ ಅಲೋಪತಿ ವೈದ್ಯೆ ಮಾತ್ರೆಗಳ ಪ್ರಪಂಚವನ್ನು ದಾಟಿ ಪ್ರಕೃತಿ ಮತ್ತು ಪ್ರಜ್ಞೆಯ ಕಡೆಗೆ ನಮ್ಮನ್ನು ಹೇಗೆ ಕರೆದೊಯ್ಯುತ್ತಾರೆ ಎಂಬುದನ್ನು ಈಗ ಹಂತ ಹಂತವಾಗಿ ವಿಶ್ಲೇಷಿಸೋಣ. ಒಂದು, ಆಧುನಿಕ ವೈದ್ಯಕೀಯ ಮಿತಿಗಳು ಮತ್ತು ಹೊಸ ದೃಷ್ಟಿಕೋನ. ಕೇಳುಗರೆ, ಡಾಕ್ಟರ್ ಪೆಟ್ರಿಷಿಯಾ ಮುಹ್ಸಾಮ್ ಅವರು ಈ ಪುಸ್ತಕದಲ್ಲಿ ಇಂದಿನ ವೈದ್ಯಕೀಯ ವ್ಯವಸ್ಥೆಯ ಮುಖಕ್ಕೆ ಕನ್ನಡಿ ಹಿಡಿಯುವಂತಹ ಸತ್ಯಗಳನ್ನು ಬಿಚ್ಚಿಟ್ಟಿದ್ದಾರೆ. ಅದೇ ಆಧುನಿಕ ವೈದ್ಯಕೀಯದ ಮಿತಿಗಳು. ಇವತ್ತು ನಮ್ಮ ಸುತ್ತಮುತ್ತ ಹೈಟೆಕ್ ಆಸ್ಪತ್ರೆಗಳು, ಅತ್ಯಾಧುನಿಕ ಮಿಷನ್ಗಳು ಹಾಗೂ ದುಬಾರಿ ಔಷಧಿಗಳಿದ್ದರೂ BP, ಶುಗರ್, ಥೈರಾಯ್ಡ್ನಂಥ ಕಾಯಿಲೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇವೆ. ಯಾಕೆ ಹೀಗೆ? ಲೇಖಕರು ಇಲ್ಲಿ ಒಂದು ಅದ್ಭುತ ಉದಾಹರಣೆ ನೀಡುತ್ತಾರೆ. ಮನೆಯ ಗೋಡೆಯ ಒಳಗಿನ ಪೈಪ್ ಲೀಕ್ ಆಗಿ ಪೇಂಟ್ ಉದುರುತ್ತಿರುವಾಗ ನಾವು ಮೇಲ್ಗಡೆ ಮತ್ತೆ ಪೇಂಟ್ ಹಚ್ಚಿ ಮುಚ್ಚಿಟ್ಟರೆ ಪ್ರಯೋಜನವಿಲ್ಲ, ಪೇಂಟ್ ಮತ್ತೆ ಉದುರುತ್ತದೆ. ಇವತ್ತಿನ ವೈದ್ಯಕೀಯ ಪದ್ಧತಿಯೂ ಇದನ್ನೇ ಮಾಡುತ್ತಿದೆ. ತಲೆನೋವು ಅಥವಾ ಅಸಿಡಿಟಿ ಬಂದಾಗ ನಾವು ನುಂಗುವ ಮಾತ್ರೆ ಮೆದುಳಿಗೆ ನೋವಿನ ಸಂಕೇತ ತಲುಪದಂತೆ ನರಗಳನ್ನು ಬ್ಲಾಕ್ ಮಾಡುತ್ತದೆಯೇ ಹೊರತು ರೋಗದ ಮೂಲ ಕಾರಣವನ್ನು ಹುಡುಕುವುದಿಲ್ಲ. ಆ ತಲೆನೋವಿನ ಹಿಂದೆ ಆಫೀಸಿನ ಒತ್ತಡ, ನಿದ್ರಾಹೀನತೆ ಅಥವಾ ಆತಂಕ ಇರಬಹುದು. ಅದಕ್ಕೆ ಚಿಕಿತ್ಸೆ ಎಲ್ಲಿದೆ? ಹೊಸ ದೃಷ್ಟಿಕೋನ, ಸಂಪೂರ್ಣ ಆರೋಗ್ಯ, ಅಬ್ಸಲ್ಯೂಟ್ ಹೆಲ್ತ್. ಇದಕ್ಕೆ ಪರಿಹಾರವೇ ಸಂಪೂರ್ಣ ಆರೋಗ್ಯ. ಲೇಖಕರ ಪ್ರಕಾರ ನಮ್ಮ ದೇಹವು ಬಿಡಿಭಾಗಗಳನ್ನು ಜೋಡಿಸಿದ ಕೇವಲ ಒಂದು ಮಿಷನ್ ಅಲ್ಲ, ಅದು ಪ್ರಜ್ಞೆಯ ಅದ್ಭುತ ಶಕ್ತಿಯ ರೂಪ. ಆರೋಗ್ಯ ಎನ್ನುವುದು ಕೇವಲ ಆಸ್ಪತ್ರೆಯ ರಿಪೋರ್ಟ್ಗಳಲ್ಲಿ ನಾರ್ಮಲ್ ಎಂದು ಬರುವುದಲ್ಲ, ಅದು ನಮ್ಮ ಶಾರೀರಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಸ್ಥಿತಿಗಳ ನಡುವಿನ ಸಮತೋಲನ. ರೋಗ ಬಂದಾಗ ಅದನ್ನು ಶತ್ರು ಅಂದುಕೊಂಡು ಹೆದರಬೇಡಿ. ರೋಗ ಎನ್ನುವುದು ನೀನು ಸರಿಯಾಗಿ ನಿದ್ರೆ ಮಾಡುತ್ತಿಲ್ಲ, ಅತಿಯಾಗಿ ಒತ್ತಡ ತೂಗಿಕೊಳ್ಳುತ್ತಿದ್ದೀಯಾ, ನಿನ್ನ ಜೀವನ ಶೈಲಿ ಬದಲಾಯಿಸ್ಕೋ ಎಂದು ನಮ್ಮ ದೇಹ ನಮಗೆ ನೀಡುತ್ತಿರುವ ಒಂದು ಸಂದೇಶ ಅಥವಾ ಅಲಾರಂ. ಈ ಹೊಸ ದೃಷ್ಟಿಕೋನವನ್ನು ಒಪ್ಪಿಕೊಂಡಾಗ ಮಾತ್ರ
ನಾವು ಮಾತ್ರೆಗಳ ಜಗತ್ತಿನಿಂದ ಮುಕ್ತರಾಗಲು ಸಾಧ್ಯ. 2. ಪ್ರಜ್ಞೆ ಮತ್ತು ಗುಣಪಡಿಸುವಿಕೆಯ ವಿಜ್ಞಾನ, ಸೈನ್ಸ್ ಆಫ್ ಕಾನ್ಷಿಯಸ್ನೆಸ್. ಕೇಳುಗರೆ, ಸಾಮಾನ್ಯವಾಗಿ ನಾವು ಅಂದುಕೊಳ್ಳುತ್ತೇವೆ ವಿಜ್ಞಾನ ಅಂದರೆ ಕಣ್ಣಿಗೆ ಕಾಣುವ ಲ್ಯಾಬ್ ರಿಪೋರ್ಟ್, ಆಧ್ಯಾತ್ಮ ಎಂದರೆ ಕಣ್ಣಿಗೆ ಕಾಣದ ನಂಬಿಕೆ ಅಂತ. ಆದರೆ ಲೇಖಕಿ ಕ್ವಾಂಟಮ್ ಭೌತಶಾಸ್ತ್ರ, ಕ್ವಾಂಟಮ್ ಫಿಸಿಕ್ಸ್ ಮತ್ತು ಎಪಿಜೆನೆಟಿಕ್ಸ್ ನೆರವಿನಿಂದ ಒಂದು ಸತ್ಯವನ್ನು ಸಾಬೀತುಪಡಿಸುತ್ತಾರೆ. ಅದುವೇ ನಮ್ಮ ಮನಸ್ಸು ಮತ್ತು ದೇಹ ಬೇರೆ ಬೇರೆ ಅಲ್ಲ. ನಮ್ಮ ಆಲೋಚನೆಗಳು, ನಮ್ಮ ಆಳವಾದ ನಂಬಿಕೆಗಳು ನಮ್ಮ ದೇಹದ ಒಳಗಿರುವ ಜೀವಕೋಶಗಳ ಮಟ್ಟದಲ್ಲಿ ಬದಲಾವಣೆ ತರಬಲ್ಲವು. ಪ್ಲಸಿಬೋ ಪರಿಣಾಮ, ಮನಸ್ಸಿನ ಪವಾಡ. ಇದಕ್ಕೊಂದು ಸೂಪರ್ ಉದಾಹರಣೆ ಅಂದರೆ ವೈದ್ಯಕೀಯ ಲೋಕದಲ್ಲಿ ನಡೆಯುವ ಪ್ಲಸಿಬೋ ಎಫೆಕ್ಟ್. ಕೇಳುಗರೆ, ಮೆಡಿಕಲ್ ರಿಸರ್ಚ್ನಲ್ಲಿ ಒಂದು ಪ್ರಯೋಗ ಮಾಡ್ತಾರೆ. ತೀವ್ರ ಕಾಯಿಲೆ ಇರುವ ರೋಗಿಗಳನ್ನು 2 ಗುಂಪುಗಳಾಗಿ ಮಾಡ್ತಾರೆ. ಮೊದಲನೇ ಗುಂಪಿಗೆ ರೋಗ ಗುಣಪಡಿಸುವ ಅಸಲಿ ಔಷಧಿ ಕೊಡ್ತಾರೆ. ಆದರೆ 2ನೇ ಗುಂಪಿಗೆ ಕೇವಲ ಸಕ್ಕರೆ ಮಿಠಾಯಿ ಅಥವಾ ಬಣ್ಣದ ನೀರನ್ನು ಕೊಟ್ಟು, ಇದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಔಷಧಿ, ಇದನ್ನು ತಗೊಂಡ್ರೆ ನಿಮ್ಮ ಕಾಯಿಲೆ ಗ್ಯಾರಂಟಿ ಗುಣ ಆಗುತ್ತೆ ಅಂತ ನಂಬಿಸ್ತಾರೆ. ಕೆಲವು ದಿನಗಳ ನಂತರ ರಿಸಲ್ಟ್ ನೋಡಿದಾಗ ವಿಜ್ಞಾನಿಗಳೇ ಆಶ್ಚರ್ಯಪಡ್ತಾರೆ. ಯಾಕೆಂದರೆ ಕೇವಲ ಸಕ್ಕರೆ ಮಾತ್ರೆ ತಿಂದ 2ನೇ ಗುಂಪಿನ ರೋಗಿಗಳೂ ಕೂಡ ಗುಣ ಆಗಿರ್ತಾರೆ. ಯಾವುದೇ ಔಷಧಿ ಇಲ್ಲದೆ ಅವರು ಹೇಗೆ ಗುಣ ಆದರೂ ಗೊತ್ತಾ? ಕೇವಲ ನಾನು ಗುಣವಾಗ್ತಿದ್ದೀನಿ ಎನ್ನುವ ಅವರ ಆಳವಾದ ನಂಬಿಕೆಯಿಂದ. ಅವರ ಮನಸ್ಸಿನ ಆ ಪಾಸಿಟಿವ್ ಆಲೋಚನೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಕಾಯಿಲೆಯನ್ನೇ ಓಡಿಸಿಬಿಡುತ್ತೆ. ಇದನ್ನೇ ವಿಜ್ಞಾನ ಪ್ರಜ್ಞೆಯ ಶಕ್ತಿ ಅಂತ ಕರೆಯೋದು. ಭಾವನೆಗಳು ಹೇಗೆ ಕಾಯಿಲೆಯಾಗುತ್ತವೆ? ಕೇಳುಗರೆ, ಇದರ ಉಲ್ಟಾ ಕೂಡ ಅಷ್ಟೇ ಸತ್ಯ. ನಮಗೆ ದಿನಾಲೂ ಬರುವ ಕೋಪ, ಕಳವಳ, ಯಾರಿಗೋ ದ್ರೋಹ ಮಾಡಬೇಕೆಂಬ ಆಲೋಚನೆ, ದೀರ್ಘಕಾಲದ ಬೇಸರ ಇವೆಲ್ಲವೂ ಕೇವಲ ತಲೆಯಲ್ಲಿ ಉಳಿಯಲ್ಲ. ಇವು ನಮ್ಮ ದೇಹದ ರಕ್ತನಾಳಗಳಲ್ಲಿ ಕಾರ್ಟಿಸೋಲ್ನಂತಹ ವಿಷಕಾರಿ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತವೆ. ದೀರ್ಘಕಾಲದ ಮಾನಸಿಕ ಗಾಯಗಳೇ ಆಮೇಲೆ ದೊಡ್ಡ ದೊಡ್ಡ ಕಾಯಿಲೆಗಳಾಗಿ ಹೊರಹೊಮ್ಮುತ್ತವೆ. ಹಾಗಾಗಿ ನಿಮ್ಮ ಯೋಚನೆಗಳನ್ನು ಬದಲಾಯಿಸಿಕೊಳ್ಳಿ, ನಿಮ್ಮ ಆರೋಗ್ಯ ತಾನಾಗಿಯೇ ಸುಧಾರಿಸುತ್ತದೆ ಅಂತಾರೆ ಲೇಖಕರು. ನಮ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದೇ ನಾವು ನಮಗೆ ಕೊಟ್ಟುಕೊಳ್ಳುವ ಅತ್ಯುತ್ತಮ ಚಿಕಿತ್ಸೆ. ವಾಹ್, ನಮ್ಮ ಮನಸ್ಸಿಗೆ ಇಷ್ಟೊಂದು ಶಕ್ತಿ ಇದೆಯಾ ಅಂತ ಇವತ್ತೇ ಅಲ್ವಾ ನಮಗೂ ಸರಿಯಾಗಿ ಅರ್ಥ ಆಗ್ತಿರೋದು. ಹಾಗಾದರೆ ಈ ಅದ್ಭುತ ಶಕ್ತಿಯನ್ನು ಬಳಸಿ ನಮ್ಮ ದೇಹ ತನ್ನನ್ನು ತಾನು ಹೇಗೆ ಗುಣಪಡಿಸಿಕೊಡುತ್ತೆ? ದೇಹದ ಜನ್ಮಜಾತ ರಹಸ್ಯ ಏನು? 3. ದೇಹದ ಸಹಜ ಗುಣಪಡಿಸುವ ಶಕ್ತಿ, ದಿ ಇನ್ಹೆರಿಟೆಡ್ ಹೀಲಿಂಗ್ ಪವರ್. ಕೇಳುಗರೆ, ಎಂದಾದರೂ ಒಂದು ಕ್ಷಣ ನಿಂತು ಯೋಚನೆ ಮಾಡಿದ್ದೀರಾ? ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚುವಾಗಲೋ ಅಥವಾ ಎಲ್ಲೋ ಓಡುವಾಗಲೋ ನಿಮ್ಮ ಕೈಗೋ ಕಾಲಿಗೋ ಸಣ್ಣ ಗಾಯವಾಗಿ ರಕ್ತ ಬಂದರೆ ನಾವು ಏನು ಮಾಡ್ತೀವಿ? ಸುಮ್ಮನೆ ಒಂದು ಬ್ಯಾಂಡೇಡ್ ಹಚ್ಚಿ ಬಿಡ್ತೀವಿ ಅಲ್ವಾ? ಆದರೆ ಆ ಗಾಯ ಒಣಗುವುದು ಹೇಗೆ? ಕೆಲವು ದಿನಗಳ ನಂತರ ಅಲ್ಲಿ ಹೊಸ ಚರ್ಮ ಬಂದು ಆ ಗಾಯ ಮಾಯವಾಗಿ ಹೋಗಿರುತ್ತೆ. ಯಾವ ಹೈಟೆಕ್ ಆಸ್ಪತ್ರೆಯ ಡಾಕ್ಟರ್ ಬಂದು ಅಲ್ಲಿ ಹೊಸ ಚರ್ಮ ಹೊಲಿದ್ರು? ಯಾವ ದುಬಾರಿ ಔಷಧಿಯಲ್ಲಿ ಹೊಸ ಜೀವಕೋಶಗಳನ್ನು ಸೃಷ್ಟಿ ಮಾಡಿತು? ಯಾರೂ ಇಲ್ಲ ಕೇಳುಗರೆ. ಅದು ನಮ್ಮ ದೇಹದ ಒಳಗೇ ಇರುವ ಪ್ರಕೃತಿ ನಮಗೆ ಜನ್ಮಜಾತವಾಗಿ ಕೊಟ್ಟಿರುವ ಸ್ವಯಂ ಗುಣಪಡಿಸುವ ಶಕ್ತಿ, ಪ್ರಕೃತಿಯ ರಹಸ್ಯ ಜೀವರಕ್ಷಕ ಕವಚ. ಡಾಕ್ಟರ್ ಪೆಟ್ರಿಷಿಯಾ ಮುಹ್ಸಾಮ್ ಹೇಳ್ತಾರೆ, ಭೂಮಿ ಮೇಲಿರುವ ಪ್ರತಿಯೊಂದು ಜೀವಕೋಶಕ್ಕೂ ಸಣ್ಣ ಗಿಡದಿಂದ ಹಿಡಿದು ಮನುಷ್ಯನವರೆಗೆ ತನ್ನನ್ನು ತಾನು ರಿಪೇರಿ ಮಾಡಿಕೊಳ್ಳುವ, ಗುಣಪಡಿಸಿಕೊಳ್ಳುವ ಅದ್ಭುತವಾದ ಇಂಟೆಲಿಜೆನ್ಸ್ ಅಥವಾ ಬುದ್ಧಿಶಕ್ತಿ ಹುಟ್ಟಿನಿಂದನೇ ಇರುತ್ತೆ. ನಾವು ಮಾಡಬೇಕಾಗಿರೋದು ಇಷ್ಟೇ, ಆ ಶಕ್ತಿಗೆ ಕೆಲಸ ಮಾಡಲು ನಾವು ಅಡ್ಡಿಪಡಿಸಬಾರದು. ಆದರೆ ಇವತ್ತು ನಾವು ಏನು ಮಾಡ್ತಿದ್ದೀವಿ? ಸಣ್ಣ ಕೆಮ್ಮು, ನೆಗಡಿ, ಜ್ವರ ಬಂದರೆ ಸಾಕು, ದೇಹದ ಆಂತರಿಕ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಗೌರವ ಕೊಡದೆ ತಕ್ಷಣವೇ ಆಂಟಿಬಯೋಟಿಕ್ಸ್ ಅಥವಾ ಸ್ಟ್ರಾಂಗ್ ಮಾತ್ರೆಗಳನ್ನು ಹಾಕಿ ಆ ಪ್ರಕ್ರಿಯೆಯನ್ನು ಹತ್ತಿಕ್ಕೆ ಬಿಡ್ತೀವಿ. ಜ್ವರ ಬರುವುದು ದೇಹದ ಒಳಗಿರುವ ವೈರಸ್ಸನ್ನು ಸುಟ್ಟು ಹಾಕಲು ದೇಹವೇ ಸೃಷ್ಟಿಸಿಕೊಳ್ಳುವ ಒಂದು ತಾಪಮಾನ. ನಾವು ಮಾತ್ರೆ ಹಾಕಿ ಜ್ವರ ಇಳಿಸಿದಾಗ ವೈರಸ್ ಒಳಗೇ ಉಳಿದು ಬಿಡುತ್ತೆ. ದೇಹಕ್ಕೆ ಬೇಕು ವಿಶ್ರಾಂತಿ ಮತ್ತು ಪ್ರಕೃತಿಯ ಒಡನಾಟ. ಲೇಖಕಿ ಈ ಅಧ್ಯಾಯದಲ್ಲಿ ಒಂದು ಸತ್ಯವನ್ನು ನೆನಪಿಸ್ತಾರೆ. ದೇಹಕ್ಕೆ ಕಾಯಿಲೆ ಬಂದಾಗ ಅದು ನಮ್ಮಿಂದ ಯಾವುದೇ ದುಬಾರಿ ಚಿಕಿತ್ಸೆಯನ್ನು ಕೇಳಲ್ಲ. ಅದು ಕೇಳುವುದು ಕೇವಲ 3 ವಿಷಯ. ಮೊದಲನೆಯದು ಪೂರ್ಣ ವಿಶ್ರಾಂತಿ, ಡೀಪ್ ರೆಸ್ಟ್. 2ನೆಯದು ಸರಿಯಾದ ಆಳವಾದ ಉಸಿರಾಟ, ಕಾನ್ಷಿಯಸ್ ಬ್ರೀದಿಂಗ್. 3ನೆಯದು ಪ್ರಕೃತಿಯೊಂದಿಗೆ ಕನೆಕ್ಟ್ ಆಗುವುದು, ಕನೆಕ್ಟಿಂಗ್ ವಿತ್ ನೇಚರ್. ನಾವು ಯಾವಾಗ ಸಂಪೂರ್ಣವಾಗಿ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು ವಿಶ್ರಾಂತಿ ತಗೊಳ್ತೀವೋ ಆಗ ನಮ್ಮ ಆಂತರಿಕ ಡಾಕ್ಟರ್ ಕೆಲಸ ಮಾಡಲು ಶುರು ಮಾಡ್ತಾರೆ. ನಮ್ಮ ದೇಹವೇ ಒಂದು ಜಗತ್ತಿನ ಅತ್ಯುತ್ತಮ ಫಾರ್ಮಸಿ.
ಎಂತಹ ಸತ್ಯ ಅಲ್ವಾ ಕೇಳಿದರೆ. ನಮ್ಮ ದೇಹದ ಒಳಗೆ ಇಷ್ಟೊಂದು ದೊಡ್ಡ ಶಕ್ತಿ ಇಟ್ಟುಕೊಂಡು ನಾವು ಎಲ್ಲೆಲ್ಲೋ ಹುಡುಕಾಡ್ತಿದ್ದೀವಿ. ಹಾಗಾದರೆ ಈ ಸಹಜ ಶಕ್ತಿಯನ್ನು ದಿನನಿತ್ಯದ ಜೀವನದಲ್ಲಿ ನಾವು ಹೇಗೆ ಆಕ್ಟಿವೇಟ್ ಮಾಡಿಕೊಳ್ಳೋಣ? ಲೇಖಕರು ಹೇಳುವ ಪ್ರಾಯೋಗಿಕ ಸೂತ್ರಗಳು ಯಾವುವು? ಸಂಪೂರ್ಣ ಆರೋಗ್ಯಕ್ಕಾಗಿ ಪ್ರಾಯೋಗಿಕ ಸೂತ್ರಗಳು, ಪ್ರಾಕ್ಟಿಕಲ್ ಟೂಲ್ಸ್. ಡಾಕ್ಟರ್ ಪೆಟ್ರಿಷಿಯಾ ಅವರು ಕೇವಲ ಸಿದ್ಧಾಂತಗಳನ್ನು ಹೇಳದೆ ನಮ್ಮ ಒಳಗಿನ ರೋಗ ನಿರೋಧಕ ಶಕ್ತಿಯನ್ನು ಆಕ್ಟಿವೇಟ್ ಮಾಡಲು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಸರಳ ಹಾಗೂ ಪರಿಣಾಮಕಾರಿ ಮಾರ್ಗಗಳನ್ನು ಹಂಚಿಕೊಂಡಿದ್ದಾರೆ. ಮೌನ ಮತ್ತು ಮೈಂಡ್ಫುಲ್ನೆಸ್, ಸೈಲೆನ್ಸ್ ಆ್ಯಂಡ್ ಮೈಂಡ್ಫುಲ್ನೆಸ್. ಕೇಳುಗರೆ, ಇವತ್ತು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನಮ್ಮ ಸುತ್ತಮುತ್ತ ಎಷ್ಟು ಗದ್ದಲ ಅಲ್ವಾ? ಟ್ರಾಫಿಕ್ ಸೌಂಡು, ಮೊಬೈಲ್ ನೋಟಿಫಿಕೇಷನ್ಸು, ಟಿ ವಿ ನ್ಯೂಸ್ಗಳು, ಇವೆಲ್ಲದರ ನಡುವೆ ನಮ್ಮ ತಲೆಯ ಒಳಗೂ ದಿನಕ್ಕೆ ಸುಮಾರು 60,000 ಆಲೋಚನೆಗಳು ಓಡಾಡುತ್ತಿರುತ್ತವಂತೆ. ಈ ನಿರಂತರ ಗದ್ದಲದಿಂದಲೇ ನಮ್ಮ ಮೆದುಳು ಮತ್ತು ಜೀವಕೋಶಗಳು ಸದಾ ಒತ್ತಡದಲ್ಲಿರುತ್ತವೆ. ಇದಕ್ಕೆ ಲೇಖಕರು ನೀಡುವ ಮದ್ದು ದಿನಕ್ಕೆ ಕನಿಷ್ಠ 10ರಿಂದ 15 ನಿಮಿಷಗಳ ಕಾಲ ಸಂಪೂರ್ಣ ಮೌನವಾಗಿರೋದು. ಮೌನ ಅಂತಂದರೆ ಕೇವಲ ಬಾಯಿ ಮುಚ್ಚಿ ಕೂರೋದಲ್ಲ ಕೇಳಿದ್ರೆ, ಮೊಬೈಲ್, ಟಿ ವಿ ಎಲ್ಲವನ್ನೂ ದೂರವಿಟ್ಟು ಕಣ್ಣು ಮುಚ್ಚಿ ನಮ್ಮ ಆಂತರಿಕ ಜಗತ್ತನ್ನು ಗಮನಿಸುವುದು. ನಾವು ಯಾವಾಗ ಮೌನಕ್ಕೆ ಶರಣಾಗುತ್ತೇವೋ ಆಗ ನಮ್ಮ ಮೆದುಳಿನಲ್ಲಿರುವ ಒತ್ತಡದ ಹಾರ್ಮೋನ್ಗಳ ಉತ್ಪತ್ತಿ ನಿಂತು ದೇಹ ನಿರಾಳವಾಗುತ್ತೆ. ಮೈಂಡ್ಫುಲ್ನೆಸ್, ವರ್ತಮಾನದ ಕ್ಷಣ. ನಮ್ಮಲ್ಲಿ ಮುಕ್ಕಾಲು ಪಾಲು ಜನ ಏನು ಮಾಡ್ತೀವಿ ಗೊತ್ತಾ? ಕೈಯಲ್ಲಿ ಊಟದ ತಟ್ಟೆ ಇರುತ್ತೆ, ಮನಸ್ಸಿನಲ್ಲಿ ಆಫೀಸ್ ಟೆನ್ಷನ್ ಇರುತ್ತೆ. ಸ್ನಾನ ಮಾಡ್ತಿರ್ತೀವಿ, ಆದರೆ ತಲೆಯಲ್ಲಿ ನಾಳೆಯ EMI ಚಿಂತೆ ಇರುತ್ತೆ. ಅಂದರೆ ನಾವು ಮಾಡುವ ಕೆಲಸದಲ್ಲೇ ನಮ್ಮ ಮನಸ್ಸು ಇರೋದಿಲ್ಲ. ಲೇಖಕರು ಹೇಳ್ತಾರೆ, ನೀವು ಯಾವುದೇ ಕೆಲಸ ಮಾಡಿ ಅದರಲ್ಲಿ ಸಂಪೂರ್ಣವಾಗಿ ಮುಳುಗೋಗಿ. ನೀವು ಕಾಫಿ ಕುಡಿತಿದ್ರೆ ಆ ಕಾಫಿಯ ಸುವಾಸನೆ, ಅದರ ಬಿಸಿ, ಅದರ ರುಚಿಯನ್ನು ಪೂರ್ಣ ಜಾಗೃತಿಯಿಂದ ಅನುಭವಿಸಿ. ನೀವು ರಸ್ತೆಯಲ್ಲಿ ನಡೀತಿದ್ರೆ ಆ ತಂಗಾಳಿ, ಆ ಗಿಡಮರಗಳನ್ನು ಗಮನಿಸಿ. ಯಾವಾಗ ನಮ್ಮ ಮನಸ್ಸು ನಿನ್ನೆಯ ನೆನಪುಗಳನ್ನು ಮತ್ತು ನಾಳೆಯ ಚಿಂತೆಗಳನ್ನು ಬಿಟ್ಟು ಈಗ ಈ ಕ್ಷಣದಲ್ಲಿ ಇರಲು ಕಲಿಯುತ್ತದೋ ಆಗ ದೇಹದ ಅರ್ಧದಷ್ಟು ಕಾಯಿಲೆಗಳು ತಾನಾಗಿಯೇ ಮಾಯವಾಗುತ್ತವೆ. ಇದಕ್ಕಿಂತ ದೊಡ್ಡ ಮತ್ತು ಸುಲಭದ ಚಿಕಿತ್ಸೆ ಬೇರೊಂದಿಲ್ಲ. ಕೇಳುವಿರೆ, ಎಷ್ಟು ಅದ್ಭುತವಾದ ಸರಳ ಸತ್ಯ ಅಲ್ವಾ? ಹಾಗಾದರೆ ನಮ್ಮ ಉಸಿರಾಟದ ಮೂಲಕ ಆರೋಗ್ಯವನ್ನು ಕೈವಶ ಮಾಡಿಕೊಳ್ಳೋದು ಹೇಗೆ? ದೇಹದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ಉಸಿರಾಟದ ಜಾಗೃತಿ, ಬ್ರೆತ್ ಅವೇರ್ನೆಸ್. ಕೇಳುಗರೆ, ನಾವೆಲ್ಲರೂ ಹುಟ್ಟಿದ ಮೊದಲ ಕ್ಷಣದಿಂದ ಸಾಯುವ ಕೊನೆಯ ಕ್ಷಣದವರೆಗೂ ನಿರಂತರವಾಗಿ ಉಸಿರಾಡುತ್ತಲೇ ಇರ್ತೇವೆ. ಆದರೆ ಎಂದಾದರೂ ನಮ್ಮ ಉಸಿರಾಟದ ಕಡೆಗೆ ನಾವು ಗಮನ ಕೊಟ್ಟಿದ್ದೇವಾ? ಖಂಡಿತ ಇಲ್ಲ. ಉಸಿರಾಟ ಎನ್ನುವುದು ಕೇವಲ ಬದುಕಿರಲು ನಡೆಸುವ ಪ್ರಕ್ರಿಯೆ ಅಲ್ಲ, ಅದು ನಮ್ಮ ಮನಸ್ಸು ಮತ್ತು ದೇಹವನ್ನು ಜೋಡಿಸುವ ಒಂದು ಅದ್ಭುತ ಸೇತುವೆ. ಲೇಖಕರು ಇಲ್ಲಿ ಒಂದು ಸೂಕ್ಷ್ಮ ಸತ್ಯವನ್ನು ಗಮನಿಸಲು ಹೇಳ್ತಾರೆ. ನಮಗೆ ವಿಪರೀತ ಕೋಪ ಬಂದಾಗ ಅಥವಾ ನಾವು ತುಂಬ ಆತಂಕದಲ್ಲಿದ್ದಾಗ ನಮ್ಮ ಉಸಿರಾಟ ಹೇಗಿರುತ್ತೆ ಯೋಚನೆ ಮಾಡಿ. ತುಂಬ ವೇಗವಾಗಿ ಮತ್ತು ಮೇಲೋಟವಾಗಿ ಶಾಲೋ ಬ್ರೀದಿಂಗ್ ಇರುತ್ತೆ ಅಲ್ವಾ? ಅದೇ ನಾವು ಪ್ರಕೃತಿಯ ಮಡಿಲಲ್ಲಿ ಪ್ರಶಾಂತವಾಗಿ ಕುಳಿತಾಗ ನಮ್ಮ ಉಸಿರಾಟ ತಾನಾಗಿಯೇ ಆಳವಾಗಿ ಮತ್ತು ನಿಧಾನವಾಗಿ ಇರುತ್ತೆ. ಅಂದರೆ ನಮ್ಮ ಮನಸ್ಸಿನ ಸ್ಥಿತಿಗೂ ನಮ್ಮ ಉಸಿರಾಟಕ್ಕೂ ನೇರ ಕನೆಕ್ಷನ್ ಇದೆ. ಆಳ ಉಸಿರಾಟದ ಆಂತರಿಕ ವಿಜ್ಞಾನ. ಇವತ್ತು ನಿರಂತರ ಓಟ, ಒತ್ತಡದ ಜೀವನದಿಂದಾಗಿ ನಮ್ಮಲ್ಲಿ ಮುಕ್ಕಾಲು ಪಾಲು ಜನ ತೀರಾ ಮೇಲಾಗಿ ಉಸಿರಾಡ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ದೇಹ ಸದಾ ಒಂದು ರೀತಿಯ ತುರ್ತು ಪರಿಸ್ಥಿತಿಯಲ್ಲೇ ಬದುಕುತ್ತಿರುತ್ತದೆ. ಡಾಕ್ಟರ್ ಪೆಟ್ರಿಷಿಯಾ ಅವರು ಹೇಳ್ತಾರೆ, ನೀವು ದಿನದಲ್ಲಿ ಕೇವಲ 5ರಿಂದ 10 ನಿಮಿಷ ಪ್ರಜ್ಞಾಪೂರ್ವಕವಾಗಿ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಲು ಮತ್ತು ಬಿಡಲು ಶುರು ಮಾಡಿದರೆ ಅದು ನಮ್ಮ ದೇಹದ ಪ್ಯಾರಾಸಿಂಪಥೆಟಿಕ್ ನರಮಂಡಲವನ್ನು ಜಾಗೃತಗೊಳಿಸುತ್ತದೆ. ಇದು ದೇಹಕ್ಕೆ ಏನಂತ ಸಂದೇಶ ರವಾನಿಸುತ್ತೆ ಗೊತ್ತಾ? ಹೇ ಗೆಳೆಯ, ಈಗ ಎಲ್ಲವೂ ಸುರಕ್ಷಿತವಾಗಿದೆ, ನೀನು ರಿಲ್ಯಾಕ್ಸ್ ಆಗಬಹುದು ಅಂತ. ಯಾವಾಗ ದೇಹಕ್ಕೆ ಈ ಸುರಕ್ಷತೆಯ ಸಂದೇಶ ಸಿಗುತ್ತದೋ ಆಗ ದೇಹವು ತನ್ನ ಆಂತರಿಕ ಕ್ಲೀನಿಂಗ್ ಮತ್ತು ರಿಪೇರಿ ಕೆಲಸವನ್ನು, ಅಂದರೆ ಗುಣಪಡಿಸುವ ಪ್ರಕ್ರಿಯೆಯನ್ನು ಅತ್ಯಂತ ವೇಗವಾಗಿ ಆರಂಭಿಸುತ್ತದೆ. ಹಾಗಾದರೆ ಕೇಳಿದರೆ, ಈಗ ಈ ಕಾರ್ಯಕ್ರಮಗಳನ್ನು ಕೇಳುತ್ತಲೇ ನಾವೆಲ್ಲರೂ ಒಟ್ಟಿಗೆ ಒಂದು ಆಳವಾದ ಉಸಿರನ್ನು ತಗೊಳ್ಳೋಣ. ನಿಧಾನವಾಗಿ ಒಂದು ಸುದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಅಷ್ಟೇ ನಿಧಾನವಾಗಿ ಉಸಿರನ್ನು ಹೊರಬಿಡಿ. ನೋಡಿ, ಕೇವಲ ಒಂದು ಆಳವಾದ ಉಸಿರೇ ಮನಸ್ಸನ್ನು ಎಷ್ಟು ಹಗುರ ಮಾಡ್ತು ಅಲ್ವಾ? ಇಷ್ಟೇ ಕೇಳುಗರೆ ವಿಜ್ಞಾನ. ಹಾಗಾದರೆ ನಮ್ಮ ಒಳಗಿರುವ ಕೋಪ, ಬೇಸರ, ಭಯದಂತಹ ನಕಾರಾತ್ಮಕ ಭಾವನೆಗಳನ್ನು ಹತ್ತಿಕ್ಕದೆ
ಅವುಗಳನ್ನು ಸ್ವೀಕರಿಸಿ ಹೊರಹಾಕುವುದು ಹೇಗೆ? ಭಾವನೆಗಳ ಸ್ವೀಕಾರ, ಎಂಬ್ರೇಸಿಂಗ್ ಎಮೋಷನ್ಸ್. ನಮಗೆ ಸಮಾಜದಲ್ಲಿ ಒಂದು ಮಾತು ಕಲಿಸಿಕೊಡಲಾಗಿದೆ, ಯಾವಾಗಲೂ ನಗುತ್ತಾ ಇರಬೇಕು, ಕೋಪ ಮಾಡ್ಕೋಬಾರ್ದು, ಅಳಬಾರ್ದು, ಗಟ್ಟಿಯಾಗಿರಬೇಕು ಅಂತ. ಹೌದಲ್ವಾ? ನಮಗೆ ಅಳು ಬಂದಾಗ ಅಳಬೇಡ, ನೀನು ಗಂಡಸು ಅಂತಲೋ ಅಥವಾ ಅಳೋದು ದೌರ್ಬಲ್ಯ ಅಂತಲೋ ನಮ್ಮ ಭಾವನೆಗಳನ್ನು ಹತ್ತಿಕ್ಕಲು ಪ್ರಯತ್ನಿಸ್ತೀವಿ. ಆದರೆ ಲೇಖಕಿ ಹೇಳ್ತಾರೆ, ಹೀಗೆ ಭಾವನೆಗಳನ್ನು ಒಳಗೆ ಅದುಮಿಟ್ಟುಕೊಳ್ಳುವುದು ನಮ್ಮ ಆರೋಗ್ಯಕ್ಕೆ ನಾವು ಮಾಡಿಕೊಳ್ಳುವ ಅತ್ಯಂತ ದೊಡ್ಡ ದ್ರೋಹ. ನಮ್ಮ ಮನಸ್ಸಿನಲ್ಲಿ ಬರುವ ಕೋಪ, ದುಃಖ, ಕಳವಳ, ಹೆದರಿಕೆ ಅಥವಾ ಈರ್ಷೆ ಇವೆಲ್ಲವೂ ಕೂಡ ಉಸಿರಾಟದಷ್ಟೇ ನೈಸರ್ಗಿಕವಾಗಿರುವ ಭಾವನೆಗಳು. ನಾವು ಯಾವಾಗ ಇವುಗಳನ್ನು ತಡೆ ಹಿಡಿಯುತ್ತೇವೋ ಆ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ನಮ್ಮ ದೇಹದ ಯಾವುದೋ ಒಂದು ಅಂಗದಲ್ಲಿ ಹೋಗಿ ಗಂಟಾಗಿ ಕುಳಿತುಕೊಳ್ಳುತ್ತದೆ. ಅದೇ ಮುಂದೆ ದೊಡ್ಡ ಕಾಯಿಲೆಯಾಗಿ ರೂಪಾಂತರಗೊಳ್ಳುತ್ತದೆ. ಭಾವನೆಗಳೊಂದಿಗೆ ಗೆಳೆತನ ಮಾಡಿ. ಹಾಗಾದರೆ ಲೇಖಕರು ಇದಕ್ಕೆ ಕೊಡುವ ಪರಿಹಾರವೇನೋ? ತುಂಬ ಸರಳ, ಭಾವನೆಗಳ ಸ್ವೀಕಾರ. ನಿಮಗೆ ತುಂಬ ಬೇಸರವಾಗ್ತಿದೆಯಾ? ಆ ಬೇಸರದಿಂದ ಓಡಿ ಹೋಗಬೇಡಿ. ಮೊಬೈಲ್ ನೋಡಿ ಅದನ್ನು ಮರೆಯೋಕ್ಕೆ ಪ್ರಯತ್ನಿಸಬೇಡಿ. ಒಂದು ಕಡೆ ಪ್ರಶಾಂತವಾಗಿ ಕೂತು ಆ ಬೇಸರವನ್ನು ಅನುಭವಿಸಿ. ಹೌದು, ಈಗ ನನಗೆ ಬೇಸರವಾಗಿದೆ, ಅದು ಪರವಾಗಿಲ್ಲ ಎಂದು ನಿಮ್ಮ ಭಾವನೆಯನ್ನು ನೀವೇ ಒಪ್ಪಿಕೊಳ್ಳಿ. ನಿಮಗೆ ಅಳು ಬಂದರೆ ಮನಸಾರೆ ಹತ್ತು ಬಿಡಿ. ಯಾವಾಗ ನೀವು ನಿಮ್ಮ ಭಾವನೆಗಳ ವಿರುದ್ಧ ಹೋರಾಡುವುದನ್ನು ನಿಲ್ಲಿಸಿ ಅವುಗಳನ್ನು ಒಬ್ಬ ಸಾಕ್ಷಿಯಾಗಿ, ಕೇವಲ ಒಬ್ಬ ಗಮನಿಸುವವನಾಗಿ ನೋಡ್ತೀರೋ, ಆಗ ಆ ಭಾವನೆಗಳು ಒಂದು ಮಳೆಯ ಮೋಡ ಕರಗುವಂತೆ ತಾನಾಗಿಯೇ ಕರಗಿ ಹೋಗ್ತವೆ. ಕೇಳುಗರೆ, ನೆನಪಿಡಿ, ಭಾವನಾತ್ಮಕ ಬಿಡುಗಡೆಯೇ ಎಮೋಷನಲ್ ರಿಲೀಸ್, ದೈಹಿಕ ಆರೋಗ್ಯದ ಹೆಬ್ಬಾಗಿಲು. ನಿಮ್ಮ ಮನಸ್ಸು ಎಷ್ಟು ಹಗುರವಾಗುತ್ತದೋ ನಿಮ್ಮ ದೇಹದ ಒಳಗಿನ ರೋಗ ನಿರೋಧಕ ಶಕ್ತಿ ಅಷ್ಟೇ ಗಟ್ಟಿಯಾಗುತ್ತದೆ. ನಿಮ್ಮ ಭಾವನೆಗಳನ್ನು ಪ್ರೀತಿಸಲು ಶುರು ಮಾಡಿ. ಅದ್ಭುತವಾದ ಮಾತು ಅಲ್ವಾ? ಹಾಗಾದರೆ ನಮ್ಮ ದೇಹ ನಮಗೆ ಕೊಡುವ ಸೂಕ್ಷ್ಮ ಸಂಕೇತಗಳನ್ನು ಗುರುತಿಸೋದು ಹೇಗೆ? ನಮ್ಮ ಅಂತಃಪ್ರಜ್ಞೆಗೆ ಕಿವಿಗೊಡೋದು ಹೇಗೆ? ಈ ಅಂತಃಪ್ರಜ್ಞೆಗೆ ಕಿವಿಗೊಡುವುದು, ಲಿಸನಿಂಗ್ ಟು ಇಂಟ್ಯೂಷನ್. ಕೇಳುಗರೆ, ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಒಂದು ಸಣ್ಣ ನಿರ್ಧಾರ ತಗೋಬೇಕಾದರೂ ಗೂಗಲ್ ನೋಡ್ತೀವಿ, ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡ್ತೀವಿ, ಅಥವಾ ಬೇರೆಯವ್ರ ಹತ್ರ ಸಲಹೆ ಕೇಳ್ತೀವಿ. ಆದರೆ ನಮಗೆ ನಾವೇ ಎಂದಾದರೂ ಪ್ರಶ್ನೆ ಮಾಡ್ಕೋತೀವಾ? ಲೇಖಕರು ಹೇಳ್ತಾರೆ, ನಮ್ಮ ದೇಹವು ಜಗತ್ತಿನ ಅತ್ಯಂತ ಬುದ್ಧಿವಂತ ವ್ಯವಸ್ಥೆ. ನಮಗೆ ಯಾವುದೇ ಕಾಯಿಲೆ ಬರುವ ಮುನ್ನ ನಮ್ಮ ದೇಹ ನಮಗೆ ಸೂಕ್ಷ್ಮ ಸಂಕೇತಗಳ ಸಿಗ್ನಲ್ಸ್ ಮೂಲಕ ಸಂವಹನ ನಡೆಸುತ್ತಿರುತ್ತದೆ. ಉದಾಹರಣೆಗೆ, ನೀವು ಯಾವುದೋ ಒಂದು ಕೆಲಸ ಮಾಡುವಾಗ ನಿಮಗೇ ಗೊತ್ತಿಲ್ಲದೆ ಅತಿಯಾದ ಆಯಾಸ ಆಗೋದು, ರಾತ್ರಿ ಸರಿಯಾಗಿ ನಿದ್ರೆ ಬಾರದೇ ಇರುವುದು, ಅಥವಾ ಯಾವುದೋ ವ್ಯಕ್ತಿಯನ್ನು ಭೇಟಿಯಾದಾಗ ಹೊಟ್ಟೆಯಲ್ಲಿ ಒಂದು ರೀತಿಯ ಆತಂಕ ಶುರುವಾಗೋದು, ಇವೆಲ್ಲವೂ ಕೇವಲ ಕಾಕತಾಳೀಯ ಅಲ್ಲ ಕೇಳುಗರೆ. ಇದು ನಿಮ್ಮ ದೇಹ ಮತ್ತು ನಿಮ್ಮ ಒಳಗಿನ ಅಂತಃಪ್ರಜ್ಞೆ, ಇಂಟ್ಯೂಷನ್, ನಿಮಗೆ ಕೊಡುತ್ತಿರುವ ಎಚ್ಚರಿಕೆಯ ಕರೆಗಳು. ನಿಮ್ಮ ಒಳಗಿನ ಗೈಡನ್ನು ನಂಬಿ. ಆದರೆ ಇವತ್ತು ನಾವು ಏನು ಮಾಡ್ತಿದ್ದೀವಿ ಗೊತ್ತಾ? ನಮಗೆ ಆಯಾಸವಾದರೆ ತಕ್ಷಣ ಒಂದು ಕಪ್ ಸ್ಟ್ರಾಂಗ್ ಕಾಫಿ ಕುಡಿದು ಮತ್ತೆ ಕೆಲಸಕ್ಕೆ ಓಡ್ತೀವಿ. ಅಂದರೆ ದೇಹ ನನಗೆ ವಿಶ್ರಾಂತಿ ಬೇಕು ಅಂತ ಬೊಪ್ಪೆ ಹೊಡೆಯುತ್ತಿದ್ದರೂ ನಾವು ಅದರ ಭಾಷೆಯನ್ನು ಅರ್ಥ ಮಾಡಿಕೊಳ್ಳದೆ ಕೆಫೀನ್ ಕೊಟ್ಟು ಅದರ ಬಾಯಿ ಮುಚ್ಚಿಸ್ತೀವಿ. ಡಾಕ್ಟರ್ ಪೆಟ್ರಿಷಿಯಾ ಅವರು ಅತ್ಯಂತ ಚಂದವಾಗಿ ಹೇಳ್ತಾರೆ, ನಿಮ್ಮ ದೇಹದ ಭಾಷೆಯನ್ನು ಗೌರವಿಸಿ, ನಿಮ್ಮ ಅಂತಃಪ್ರಜ್ಞೆಗೆ ಕಿವಿಗೊಡಿ. ಯಾವ ಆಹಾರ ತಿಂದರೆ ನಿಮ್ಮ ದೇಹಕ್ಕೆ ಒಗ್ಗುತ್ತದೆ, ಯಾವ ವಿಷಯಗಳಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎನ್ನುವುದು ಹೊರಗಿನ ಯಾವ ಡಾಕ್ಟರ್ಗಿಂತಲೂ ನಿಮ್ಮ ಒಳಗಿರುವ ಅಂತಃಪ್ರಜ್ಞೆಗೆ ಚೆನ್ನಾಗಿ ಗೊತ್ತಿರುತ್ತದೆ. ಯಾವಾಗ ನಾವು ದಿನಾಲೂ ಆ ಮೌನ, ಉಸಿರಾಟ ಮತ್ತು ಭಾವನೆಗಳ ಸ್ವೀಕಾರವನ್ನು ರೂಢಿಸಿಕೊಳ್ಳುತ್ತೇವೋ, ಆಗ ನಮ್ಮ ಒಳಗಿನ ಈ ಅಂತಃಪ್ರಜ್ಞೆಯ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳಲು ಶುರುವಾಗುತ್ತದೆ. ನಮ್ಮ ಅಂತಃಪ್ರಜ್ಞೆಯೇ ನಮ್ಮ ಆರೋಗ್ಯದ ನಿಜವಾದ ದಾರಿದೀಪ, ನಮ್ಮ ಒಳಗಿರುವ ಅತ್ಯುತ್ತಮ ವೈದ್ಯ. ವಾಹ್, ಎಷ್ಟು ಅದ್ಭುತವಾದ ಜೀವನ ಪಾಠ ಅಲ್ವಾ ಕೇಳಿದರೆ? ಹಾಗಾದರೆ ಇಷ್ಟೆಲ್ಲ ವಿಚಾರಗಳನ್ನು ತಿಳಿದುಕೊಂಡ ನಮಗೆ ಈ ಪುಸ್ತಕ ನೀಡುವ ಅಂತಿಮ ಸಂದೇಶವೇನು? ಪ್ರಮುಖ ಸಂದೇಶಗಳು ಮತ್ತು ವಿಶ್ಲೇಷಣೆ. ಕೇಳುಗರೆ, ಈ ಪುಸ್ತಕವನ್ನು ನಾವು ಕೇವಲ ಮೇಲ್ನೋಟದಲ್ಲಿ ನೋಡಿದರೆ ಇದು ಆಧುನಿಕ ವೈದ್ಯಕೀಯ ಪದ್ಧತಿಯನ್ನು ವಿರೋಧಿಸುವ ಪುಸ್ತಕದಂತೆ ಕಾಣಬಹುದು. ಆದರೆ ಅದರ ಆಳಕ್ಕೆ ಇಳಿದಾಗ ನಮಗೆ ಅರ್ಥವಾಗೋದು ಏನು ಅಂದರೆ, ಲೇಖಕರು ಎಲ್ಲೂ ಕೂಡ ಅಲೋಪತಿ ವೈದ್ಯಕೀಯ ತಪ್ಪು ಅಂತ ಹೇಳ್ತಾ ಇಲ್ಲ. ಬದಲಿಗೆ ಅವರು ಅದರ ಮಿತಿಗಳನ್ನು ನಮಗೆ ನೆನಪಿಸ್ತಾ ಇದ್ದಾರೆ.
ಅಪಘಾತವಾದಾಗ, ತುರ್ತು ಶಸ್ತ್ರಚಿಕಿತ್ಸೆ ಬೇಕಾದಾಗ ನಮಗೆ ಆಧುನಿಕ ವಿಜ್ಞಾನವೇ ಬೇಕು. ಆದರೆ BP, ಶುಗರ್, ಖಿನ್ನತೆಯಂತಹ ದೀರ್ಘಕಾಲದ ಕಾಯಿಲೆಗಳಿಗೆ ಕೇವಲ ಮಾತ್ರೆಗಳೇ ಪರಿಹಾರ ಅಲ್ಲ ಎನ್ನುವುದನ್ನು ಅವರು ವಿಶ್ಲೇಷಿಸ್ತಾರೆ. ಪುಸ್ತಕದ 4 ಪ್ರಮುಖ ಸತ್ಯಗಳು, ಕೋರ್ ಟೇಕ್ಅವೇಸ್. ಈ ಇಡೀ ಪುಸ್ತಕದ ಸಂದೇಶವನ್ನು ನಾವು 4 ಮುಖ್ಯ ಅಂಶಗಳಾಗಿ ನೋಡಬಹುದು. ಕೆಳಗಡೆ ಮೊದಲನೇದಾಗಿ, ರೋಗದ ದೃಷ್ಟಿಕೋನ ಬದಲಾಗಬೇಕು. ಕಾಯಿಲೆ ಎನ್ನುವುದು ನಮ್ಮ ದೇಹಕ್ಕೆ ಬಂದಿರುವ ಶತ್ರುವಲ್ಲ, ಅದು ನಮ್ಮ ಜೀವನ ಶೈಲಿ ಎಲ್ಲೋ ತಪ್ಪುತ್ತಿದೆ ಅಂತ ಎಚ್ಚರಿಸುವ ನಮ್ಮ ಆಪ್ತ ಮಿತ್ರ. ಎರಡನೆಯದಾಗಿ, ಆರೋಗ್ಯದ ಹೊಸ ವ್ಯಾಖ್ಯಾನ. ಕೇವಲ ಆಸ್ಪತ್ರೆಯ ರಿಪೋರ್ಟ್ಗಳಲ್ಲಿ ಕಾಯಿಲೆ ಇಲ್ಲ ಅಂತ ಬರುವುದು ಆರೋಗ್ಯವಲ್ಲ. ನಮ್ಮ ಮನಸ್ಸು, ದೇಹ ಮತ್ತು ಆತ್ಮದ ನಡುವೆ ಇರುವ ಆಂತರಿಕ ಶಾಂತಿಯೇ ನಿಜವಾದ ಆರೋಗ್ಯ. ಮೂರನೆಯದಾಗಿ, ವೈದ್ಯರ ನಿಜವಾದ ಪಾತ್ರ. ಹೊರಗಿನ ವೈದ್ಯರು ನಮಗೆ ಕೇವಲ ಮಾರ್ಗದರ್ಶನ ನೀಡಬಹುದು ಅಥವಾ ದಾರಿ ತೋರಿಸಬಹುದು. ಆದರೆ ರೋಗವನ್ನು ಮೂಲದಿಂದ ಗುಣಪಡಿಸುವ ಅಸಲಿ ಶಕ್ತಿ ಇರುವುದು ನಮ್ಮ ಒಳಗೆ. ನಾಲ್ಕನೆಯದಾಗಿ, ಸಮಗ್ರ ಚಿಕಿತ್ಸೆಯ ಅಗತ್ಯ. ಇಂದಿನ ಜಗತ್ತಿಗೆ ಕೇವಲ ಆಧುನಿಕ ವಿಜ್ಞಾನವಷ್ಟೇ ಸಾಲದು. ಅದರ ಜೊತೆಗೆ ಪ್ರಾಚೀನ ಆಧ್ಯಾತ್ಮಿಕ ಮತ್ತು ಪ್ರಕೃತಿ ಆಧಾರಿತ ಜೀವನ ಪದ್ಧತಿಗಳ ಸಮ್ಮಿಲನ ಅತ್ಯಂತ ಅಗತ್ಯವಾಗಿದೆ. ಆರೋಗ್ಯ ನಮ್ಮ ಕೈಯಲ್ಲಿದೆ. ಕೇಳುಗರೆ, ಈ ಪುಸ್ತಕದ ಅತ್ಯಂತ ದೊಡ್ಡ ಸೌಂದರ್ಯ ಇರೋದೇ ಇಲ್ಲಿ. ಲೇಖಕರು ನಮ್ಮ ಆರೋಗ್ಯದ ಜವಾಬ್ದಾರಿಯನ್ನು ತಂದು ನಮ್ಮ ಕೈಗೆ ಕೊಡ್ತಾರೆ. ನಾವು ಕಾಯಿಲೆ ಬಂದಾಗ ನನ್ನ ಹೆಲ್ತ್ ಕಾರ್ಡ್ ಇದೆ, ಇನ್ಶೂರೆನ್ಸ್ ಇದೆ, ದೊಡ್ಡ ಆಸ್ಪತ್ರೆ ಇದೆ ಎಂದು ಬೇರೆಯವರ ಮೇಲೆ ಅವಲಂಬಿತರಾಗುತ್ತೇವೆ. ಆದರೆ ನಿಜವಾದ ಗುಣಪಡಿಸುವಿಕೆ, ಹೀಲಿಂಗ್, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಉಸಿರಾಟದಲ್ಲಿ ಮತ್ತು ನಾವು ನಮ್ಮ ಭಾವನೆಗಳನ್ನು ಹೇಗೆ ನಿಭಾಯಿಸ್ತೇವೆ ಅನ್ನೋದರಲ್ಲಿದೆ. ನಾವು ನಮ್ಮ ಪ್ರಜ್ಞೆಯನ್ನು ಜಾಗೃತಿಗೊಳಿಸಿಕೊಂಡಾಗ ನಮ್ಮ ದೇಹವೇ ಒಂದು ಅದ್ಭುತ ವೈದ್ಯಕೀಯ ಶಾಖೆಯಾಗಿ ಬದಲಾಗುತ್ತದೆ ಎನ್ನುವುದೇ ಈ ಕೃತಿಯ ಅಂತಿಮ ವಿಶ್ಲೇಷಣೆ. ಎಂತಹ ಆಳವಾದ ಚಿಂತನೆ ಅಲ್ವಾ ಕೇಳಿದರೆ? ಹಾಗಾದರೆ ಈ ಇಡೀ ಪುಸ್ತಕದಿಂದ ನಾವು ಕಲಿತ ಪಾಠವೇನು? ನಮ್ಮ ದೈನಂದಿನ ಜೀವನಕ್ಕೆ ಇದನ್ನು ಅನ್ವಯಿಸಿಕೊಳ್ಳೋದು ಹೇಗೆ? ಜೀವನಕ್ಕೆ ಅನ್ವಯ ಮಾರ್ಗ. ಬಿಯಾಂಡ್ ಮೆಡಿಸಿನ್ ಕೇವಲ ವೈದ್ಯಕೀಯ ವಿಮರ್ಶೆಯ ಪುಸ್ತಕವಲ್ಲ, ಅದೊಂದು ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಜೀವನ ಮಾರ್ಗದರ್ಶಿ. ಲೇಖಕರು ಹೇಳುವಂತೆ, ನೈಜ ಆರೋಗ್ಯವು ನಮ್ಮ ಪ್ರಜ್ಞೆಯ ವಿಕಾಸದಲ್ಲಿದೆ. ನಾವು ನಮ್ಮ ಮನಸ್ಸು, ದೇಹ ಮತ್ತು ಆತ್ಮದ ನಡುವೆ ಸಾಮರಸ್ಯವನ್ನು ಸಾಧಿಸಿದಾಗ ಯಾವುದೇ ಕಾಯಿಲೆಯನ್ನು ಮೂಲದಿಂದಲೇ ಗುಣಪಡಿಸಲು ಸಾಧ್ಯವಾಗುತ್ತದೆ. ಆಧುನಿಕ ತಂತ್ರಜ್ಞಾನದ ಓಟದಲ್ಲಿ ಯಾಂತ್ರಿಕವಾಗಿರುವ ನಮಗೆ ಈ ಪುಸ್ತಕವು ನಮ್ಮ ಮೂಲ ಪ್ರಕೃತಿಗೆ ಮರಳಲು ಪ್ರೇರೇಪಿಸುತ್ತದೆ. ಇದು ಪ್ರತಿಯೊಬ್ಬ ಓದುಗನಿಗೂ ತನ್ನ ಆರೋಗ್ಯದ ಜವಾಬ್ದಾರಿಯನ್ನು ತಾನೇ ತೆಗೆದುಕೊಳ್ಳುವಂತೆ, ಸ್ವಾವಲಂಬನೆ ಮತ್ತು ಆತ್ಮವಿಶ್ವಾಸವನ್ನು ತುಂಬುತ್ತಾ ಸುಸ್ಥಿರ ಹಾಗೂ ಶಾಂತಿಯುತ ಜೀವನ ನಡೆಸಲು ದಾರಿದೀಪವಾಗಿದೆ. ಕೇಳುಗರೆ, ಇಷ್ಟೊತ್ತು ನಾವು ಈ ಪುಸ್ತಕದ ಆಳವಾದ ಸಾರವನ್ನು ವಿಶ್ಲೇಷಿಸಿದೆವು. ಈ ಕೃತಿ ನೀಡುವ ಅತ್ಯಂತ ದೊಡ್ಡ ಸಂದೇಶವೆಂದರೆ, ರೋಗ ಅನ್ನುವುದು ನಮ್ಮ ದೇಹದ ಶತ್ರುವಲ್ಲ, ಬದಲಿಗೆ ನಮ್ಮ ಜೀವನ ಶೈಲಿ ಎಲ್ಲೋ ಹಳಿ ತಪ್ಪಿದೆ ಎಂದು ಎಚ್ಚರಿಸುವ ಒಂದು ಸೂಕ್ಷ್ಮ ಗಂಟೆ. ಆಧುನಿಕ ವೈದ್ಯಕೀಯ ವಿಜ್ಞಾನವು ನಮಗೆ ತುರ್ತು ಪರಿಸ್ಥಿತಿಯಲ್ಲಿ ಜೀವದಾನ ನೀಡಬಹುದು, ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ನಮಗೆ ದೀರ್ಘಕಾಲದ ಸಂಪೂರ್ಣ ಆರೋಗ್ಯ, ಆಬ್ಸಲ್ಯೂಟ್ ಹೆಲ್ತ್ ಬೇಕು ಅಂದರೆ ನಾವು ಮಾತ್ರೆಗಳ ಮೇಲಿನ ಅವಲಂಬನವನ್ನು ಕಡಿಮೆ ಮಾಡಬೇಕಾಗಿದೆ. ನಮ್ಮ ಮನಸ್ಸು, ಭಾವನೆ ಮತ್ತು ಉಸಿರಾಟದ ಕಡೆಗೆ ಗಮನ ಹರಿಸಿ ನಮ್ಮ ಅಂತಃಪ್ರಜ್ಞೆಗೆ ಕಿವಿಗೊಟ್ಟಾಗ ಮಾತ್ರ ದೇಹದ ಸಹಜ ರೋಗ ನಿರೋಧಕ ಶಕ್ತಿ ಜಾಗೃತಗೊಳ್ಳುತ್ತದೆ ಎಂಬುದನ್ನು ಲೇಖಕರು ಪ್ರಬುದ್ಧವಾಗಿ ನಿರೂಪಿಸಿದ್ದಾರೆ. ಕೊನೆಯದಾಗಿ, ಆರೋಗ್ಯ ಎನ್ನುವುದು ಕೇವಲ ಆಸ್ಪತ್ರೆಯ ರಿಪೋರ್ಟ್ಗಳಲ್ಲಿ ಇರೋದಲ್ಲ, ಅದು ನಮ್ಮ ಆಂತರಿಕ ಶಾಂತಿ ಮತ್ತು ನಾವು ಬದುಕುವ ವರ್ತಮಾನದ ಕ್ಷಣಗಳಲ್ಲಿ ಇದೆ. ಇಂದಿನಿಂದಲೇ ದಿನಕ್ಕೆ 10 ನಿಮಿಷ ಮೌನವಾಗಿರಲು ಮತ್ತು ನಮ್ಮ ಉಸಿರಾಟವನ್ನು ಗಮನಿಸಲು ಪ್ರಯತ್ನಿಸೋಣ, ಅಲ್ಲವೇ?